ಏನಾಯ್ತು ರಾಜಿ? ಆದ್ಯ ಚಿಕ್ಕಪ್ಪ ಅಮೆರಿಕಾಗ್ ಹೋಗಕ್ಕೆ ಟಿಕೆಟ್ಸ್ ತರ್ತಾ ಇದ್ದಾರಂತೆ. ಹೋಗ್ಬೇಕು ಅಂತ ಫಿಕ್ಸ್ ಆಗಿದ್ದಾರಾ? ಹೌದು ಸರ್, ಆದ್ರೆ ಅವಳು ಹೋಗ್ಬಾರ್ದು. ಆದ್ಯ ನಮಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ನಾವಿಬ್ರು ಒಂದಾಗ್ಬೇಕು, ನಮ್ಮ ಮದ್ವೆ ನಡಿಬೇಕು ಅಂತ ಎಷ್ಟೋ ಕಷ್ಟಪಟ್ಟಿದ್ದಾಳೆ. ಅಂಥ ಆದ್ಯ ನಮ್ಮ ಮದ್ವೆಗೆ ಇಲ್ದೆ ಹೋದ್ರೆ ಹೇಗೆ? ಮತ್ತೇನ್ ಮಾಡೋಕ್ಕಾಗತ್ತೆ? ಏನೋ ಒಂದ್ ಮಾಡ್ಬೇಕು ಸರ್. ನಿಮ್ಮ ಅಮ್ಮ ಹೇಳಿದ್ರು ಕೇಳ್ತಿಲ್ಲ ಅಲ್ವಾ? ಹಾಗೆ ಅಂತ ನಾವು ನೋಡ್ಕೊಂಡು ಸುಮ್ಮನೆ ಇದ್ರೆ ಹೇಗೆ ಸರ್? ನಮ್ಮ ಮದ್ವೆಗೆ ಅವಳು ಇರಬೇಕು, ಅವಳು ಸಾಕ್ಷಿಯಾಗಿ ನಮ್ಮ ಮದ್ವೆ ನಡಿಬೇಕು ಸರ್. ಸರ್, ನಿಮ್ಮ ಹತ್ರ ನಾನು ಯಾವತ್ತೂ ಏನೂ ಕೇಳಿಲ್ಲ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಸರ್. ಆದ್ಯ ನಮ್ಮ ಮದ್ವೆಗೆ ಇರಬೇಕು ಅಷ್ಟೆ. ಏನು ಅಂದ್ರೆ? ಅಯ್ಯೋ ದೇವ್ರೆ, ಪದ್ಮ 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 ನನ್ನನ್ನು ಕಾಪಾಡು ಪದ್ಮ, ನನ್ನನ್ನು ಕಾಪಾಡು ಪದ್ಮ. ಏನ್ರಿ ಇದೆಲ್ಲ? ನಿಮ್ಮನ್ನ ಯಾಕ್ರಿ ಅರೆಸ್ಟ್ ಮಾಡಿದ್ದಾರೆ? ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಕಣೆ ಪದ್ಮ. ಒಂದು ಕಾಟ್ ನನ್ನ ಜೀವನ ಹೀಗೆ ಬದಲಾಯಿಸ್ಬಿಡ್ತು ಕಣೆ. ಮನೇಲಿ ಕೂಡ ದುಡ್ಡು ಸಿಗ್ಲಿಲ್ಲ. ನಿನ್ ಕೇಳಿದ್ರು ನೀನು ಕೊಡ್ಲಿಲ್ಲ. ಆ ಸೀನುನ ಕೇಳೋಣ ಅಂತ ಹೊಲಕ್ಕೆ ಹೋಗಿ ಬರ್ಬೇಕಾದ್ರೆ ಅಲ್ಲಿ ನೋಡು ಆ ಹುಡುಗಿ ಇದ್ದಾಳಲ್ಲ, ಅವಳು ನನ್ನನ್ನ ಒಳಗೆ ಎಳ್ಕೊಂಡು ಹೋದ್ಲು ಕಣೆ. ಆ ಹುಡುಗಿನ ಎಳ್ಕೊಂಡೋಗಿ ಆ ಹುಡುಗಿನ ಕಿರ್ಚಿದ್ದು ಕಣೆ. ಎಲ್ಲಾ ಸಿನಿಮಾದಲ್ಲೂ ಕೊನೆಯಲ್ಲಿ ಬರೋ ಪೊಲೀಸರ ತರ ಆ ಹುಡುಗಿ ಕಿರ್ಚಿದ ಹಾಗೆ ಪಟ್ ಅಂತ ಬಂದು ಚಟ್ ಅಂತ ಒಳಗಡೆ ಹಾಕ್ಬಿಟ್ರು. ಇದೇ ಕಣೆ ನಡೆದಿದ್ದು. ಕಿರ್ಚ್ಬೇಕು ಅಂತ ತಾನೇ ದುಡ್ಡು ಕೊಟ್ಟಿದ್ದು? ಏನು? ಅದೇ ಮಾವ, ಆ ಹುಡುಗಿ ಕಿರ್ಚಿದ್ದಕ್ಕೆ ಅಲ್ವಾ ಪೊಲೀಸರು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು? ನಿಜ. ಪದ್ಮ ಪದ್ಮ ಏನೋ ಒಂದ್ ಮಾಡಿ ನನ್ನ ಬಿಡಿಸು ಪದ್ಮ. ನನ್ಗಿಲ್ಲಿ ಇರಕ್ಕಾಗಲ್ಲ ಕಣೆ, ನನ್ ಕೈಲಿ ಇರಕ್ಕಾಗಲ್ಲ. ನಿಮ್ಮನ್ನ ಬಿಡ್ಸ್ಕೊಂಡು ಹೋಗೋ ಅದಕ್ಕೆ ಬಂದಿದ್ದು. ನಮ್ಮ ಮನೆಯವ್ರನ್ನ ಯಾಕೆ ಅರೆಸ್ಟ್ ಮಾಡಿದೀರಾ? ಅವ್ರನ್ನ ಬಿಟ್ಬಿಡಿ ಮೊದ್ಲು. ಅಲ್ಲಿ ನೋಡಿ, ಅಲ್ಲಿ ಕೂತಿದಾರಲ್ಲ, ಆ ಹುಡುಗಿನ ರೇಪ್ ಮಾಡಕ್ ಹೋಗಿದ್ರಮ್ಮ. ಈ ರೇಪ್ ನಾಟಕ ಮಾಡ್ಬೇಕು ಅಂತ ಹೇಳಿದ್ದೆ ನಮ್ಮಪ್ಪ. ನೀವು ಅರೆಸ್ಟ್ ಮಾಡ್ಬೇಕಾಗಿತ್ತು ನನ್ ಗಂಡನ್ನ. ಮಾವನ್ ಅರೆಸ್ಟ್ ಮಾಡ್ಬಿಟ್ಟಿದ್ದೀರಲ್ಲ. ಹೌದಾ? ನಮಗೆ ಕಿರುಚ್ಕೊಳ್ಳೋದು ಕೇಳಿಸ್ತಿದ್ದ ಹಾಗೆ ಹೋಗಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ರೆ ಹೊರತು ಯಾರನ್ನ ಮಾಡ್ಬೇಕು ಅಂತ ಹೇಳಿಲ್ವಲ್ಲಮ್ಮ. ಸರಿ ಸರಿ, ನಮ್ಮ ಮಾವನೀಗ ಬಿಟ್ಬಿಡಿ. ಅರೆಸ್ಟ್ ಮಾಡಿದಕ್ಕೆ ದುಡ್ಡು ಕೊಟ್ರೆ ಹೊರತು ಬಿಡೋದಿಕ್ಕೆ ಕೊಟ್ಟಿಲ್ವಲ್ಲ. ಮತ್ತೆ ಕಿರಿಚ್ಕೊಂಡಿರೋಂತ ಹುಡುಗಿಗೆ ಸ್ವಲ್ಪ ದುಡ್ಡು ಕೊಡ್ಬೇಕಲ್ಲ. ಆ ಹುಡುಗಿಗೂ ಕೊಡಿ. ನೋಡಮ್ಮ, ಬಾಯಿಲೆ. ಪ್ಲೀಸ್ ಕೊಟ್ಬಿಡಿ ಅತ್ತೆ. ಇಷ್ಟೇ ಕಡೆ ಇರೋದು. ಆ ದುಡ್ಡನ್ನ ಹುಡುಗಿ ಕೊಡಿ. ಅಯ್ಯೋ, ನನ್ನ ಹತ್ರ ನಾಟಕ ಆಡಿ ನನ್ನ ಹೆಂಡತಿ ಹತ್ರ ದುಡ್ಡು ಕಿತ್ಕೋತಾ ಇದ್ಯಾ? ಮಾಡ್ತೀನಿ ನಿನಗೆ. ಎಲ್ಲ ತಗೊಂಡ್ಲು. ಇಲ್ಲಿ ನೋಡಯ್ಯ, ಬಾಯಿಲೆ. ಬಂದೆ 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 ಬಂದೆ. ಅಯ್ಯಪ್ಪ, ಅಯ್ಯೋ. ಏನೇ ಪದ್ಮ, ನನ್ನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ನನಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟಿಯಲ್ಲಿ. ನಾನಂದ್ರೆ ಎಷ್ಟು ಪ್ರೀತಿನೇ ನಿಂಗೆ. ಇಲ್ಲಿ ನೋಡಿ, ಈ ಸೆಂಟಿಮೆಂಟ್ ಎಲ್ಲ ಮನೆ ಹತ್ರ ಇಟ್ಕೊಳ್ಳಿ. ನಮ್ಮ ಇನ್ಸ್ಪೆಕ್ಟರ್ ಹೊಸದಾಗಿ ಬಂದಿದ್ದಾರೆ, ಬೇಗ ಹೊರಟೋಗಿ. ಹಾ, ಇಲ್ಲೇ ಸಂಸಾರ ಶುರು ಮಾಡ್ತೀವಿ. ನಮ್ಗೆ ಅದೇ ಕೆಲಸ. ಅತ್ತೆ, ನಡೀರಿ ನಡೀರಿ. ಸರಿ ಸರಿ, ನಡ್ರಿ ನಡ್ರಿ. ಏನಮ್ಮ, ನಿನಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕಾ? ನಡಿ. ಹೋಗ್ದೆ ಇಲ್ಲೇ ಇರ್ತೀನ. ನೀನ್ ಇರ್ಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನೇ? ನೀನ್ ಬಂದು ಕೊಡ್ಲಿಲ್ಲ ಅಂದಿದ್ರೆ ನಾನು ಏನಾಗ್ತಿದ್ದೆ ಗೊತ್ತು ನಿಂಗೆ? ಏನ್ರಿ, ಏನೋ ರೇಪ್ ಕೇಸ್ ಅಂತ ಫೋನ್ ಮಾಡಿದ್ರಿ? ಯಾರವನು? ಇವನೇ ಸರ್. ಅಲ್ಲ ಸರ್. ಮತ್ತೆ ಬಲಾತ್ಕಾರಕ್ಕೆ ಗುರಿಯಾದ ಹುಡುಗಿ ಯಾರು? ನನ್ ಪಾಡಿಗೆ ನನ್ ಗದ್ದೆ ಕಡೆ ಹೋಗ್ತಿದ್ರೆ ನನ್ ಜೀವನನ ನಾಶ ಮಾಡಕ್ ನೋಡ್ದೆ ಸರ್ ಇವನು. ಅಮ್ಮ ಪದ್ಮ, ನಂಬೇಡ ಸರ್. ಸರ್ ಸರ್, ನಂಬೇಡಿ ಸರ್, ಸುಳ್ಳು ಸರ್. ಸರ್, ಊರಲ್ಲಿ ನಾನು ತುಂಬಾ ದೊಡ್ಡ ಮನುಷ್ಯ ಸರ್. ಆ ಹುಡುಗಿನ ನನ್ನ ಒಳಗಡೆ ಹೇಳ್ಕೊಂಡು ಹೋಗಿ ಇವಾಗ ಸುಳ್ಳು ಹೇಳ್ತಿದ್ದಾಳೆ ಸರ್. ಸರ್, ಆ ಹುಡುಗಿ ತುಂಬಾ ಡೇಂಜರ್ ಸರ್. ಹೌದಾ? ಇವನ್ನ ನಾವು ಚೆನ್ನಾಗಿ ವಿಚಾರಿಸ್ಕೋಬೇಕು.
ಇವನಿಗೆ ಸೋಡಾ ಕೊಡ್ಬೇಕು, ವಿಮಾನ ಹತ್ತಿಸ್ಬೇಕು, ಆ ಏರ್ಪಾಡುಗಳನ್ನ ಮಾಡಿ. ಅಂದ್ರೆ ನೀವು ನನಗೆ ಸೋಡಾ ಕೊಡಿಸಿ ವಿಮಾನ ಕೂಡ ಹತ್ತಿಸ್ತೀರಾ ಸರ್? ಹಾಗಾದ್ರೆ ಸರ್ ಪ್ಲೀಸ್ 3 ಸೋಡಾ ಹೇಳಿ ಸರ್, ಸ್ವಲ್ಪ ಉಪ್ಪು ಕಮ್ಮಿ ಇರ್ಲಿ ಅಂತ ಹೇಳಿ ಸರ್, ನಮ್ಮ 3 ಜನಕ್ಕೂ ಆಗತ್ತೆ. ಆಯ್ತು, ಹೇಳ್ತೀನಿ ಬಿಡು. ಮತ್ತೆ ನನ್ಗೆ ಕೊಡ್ತೀನಿ ಬಾ. ನಡಿಯೋ ಒಳಗೆ. ಅಯ್ಯೋ ಅಣ್ಣ, ನೀವೇನ ಈ ಕೆಲಸ ಮಾಡ್ತಾ ಇರೋದು? ತಪ್ಪು ಮಾಡ್ತಾ ಇದ್ದೀನಾ? ತಪ್ಪು ಅಂತ ಅಲ್ಲ ಅಣ್ಣ, ಈ ಮನೆಗೆ ಬೇಡ ಅನ್ಕೊಂಡಿದ್ ವ್ಯಕ್ತಿ ಫೋಟೋ ಅಲ್ವಾ ಅದು? ನಾವು ಬೇಡ ಅನ್ಕೊಂಡ್ರು ಅದೇ ರಕ್ತ ಇವತ್ತು ನಮಗೆ ಬೇಕು ಅಂತ ಅನ್ನಿಸ್ತಿದೆ ಅಲ್ವಾ?